ಡಾಗ್ ಸತೀಶ ಅಂದ್ರೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ಹೇಳಿ? ನಾಯಿ ಸತೀಶ. ಸತೀಶನ ಕೋಟಿ ಬಿಲ್ಡಪ್ ನೋಡಿ ಇಡಿ ಅಧಿಕಾರಿಗಳು ರೇಡ್ ಕೋಟಿ ಸಿಗುತ್ತೆ ಅಂತ ಹೋಗಿದ್ದ ಅಧಿಕಾರಿಗಳಿಗೆ ಬಿಗ್ ಶಾಕ್. ಇಡಿಗೆ ಸಿಕ್ಕಿದ್ದು 7,000 ರೂಪಾಯಿ. 700 ರೂಪಾಯಿ ನಾಯಿ ಅಷ್ಟೇ. ಮನೇಲಿ ನಾಯಿಗೆ ಹಾಕೋ ಪೆಡಿಗ್ರಿ ಬಿಸ್ಕೆಟು ಇರಲಿಲ್ಲ. ಇಷ್ಟು ವರ್ಷ ಅವನ್ ಸೆಲೆಬ್ರಿಟಿ ರೇಂಜ್ ಮೇಂಟೈನ್ ಮಾಡಿದ್ ಹೇಗೆ? ಡಾಗ್ ಬ್ರೀಡರ್ ಗಳಿಂದ ಬಾಡಿಗೆಗೆ ನಾಯಿ ತಗೊಂಡು ಹೋಗ್ತಾ ಇದ್ದ. ಗಂಟೆ ಲೆಕ್ಕದಲ್ಲಿ ಲಕ್ಸುರಿ ಕಾರನ್ನ ರೆಂಟಿಗೆ ತಗೊಳ್ತಾ ಇದ್ನಂತೆ. ಇವೆರಡರ ಬಾಡಿಗೆಯನ್ನ ಶೋಗೆ ಕರೆದವರ ಮೇಲ್ ಹಾಕ್ತಾ ಇದ್ದ. ನಂಗೆ ನಾಯಿ ಸಾಕೋಕೆ ಖರ್ಚಿದೆ, ಕಾಸು ಕೊಟ್ರೆ ಬರ್ತೀನಿ ಅಂತ ಹೇಳ್ತಿದ್ನಂತೆ. ಇವ್ ಸ್ಟೈಲ್ ನೋಡಿ ಜನ ಐಲೈಲು ಆಗಿ ಶೋಗೆ ಕರ್ಸ್ಕೊಳ್ತಾ ಇದ್ರು. ನಾಯಿಗಳಿಗೆ ಚೈನ್ ಹಾಕೊಂಡು ಸ್ಟೈಲ್ ಆಗಿ ಬಂದ್ ಹೋಗ್ತಿದ್ದ. ಸುದೀಪ್, ದರ್ಶನ್, ಅಪ್ಪು ಸರ್ ರೇಂಜ್ಗೆ ಬಿಲ್ಡಪ್ ಕೊಡ್ತಾ ಇದ್ದ. ಬಾಲಿವುಡ್ಗೆ ನಾನೇ ನಾಯಿ ಕೊಡ್ತಿದ್ದೆ ಅಂತ ಹೇಳ್ತಾ ಇದ್ದ ಈ ಸತೀಶ. ಎಲ್ಲಾ ಫಾರಿನ್ ಬ್ರೀಡ್ ಸ್ಟಾರ್ ಅಂತಿದ್ದ. ಲೋಕಲ್ ಫ್ರಾಡ್ ನಾಯಿನ್ ತಗೊಂಡ್ಬರ್ತಿದ್ದ. ಇವನು GST IT ಎಲ್ಲ ಎಷ್ಟಿದೆ ಅಂತ ಹುಡ್ಕಲು ಹೋದ ಇಡಿ FEMA ಕೇಸ್ ಜಡಿಯಲು ರೆಡಿಯಾಗಿ ನಿಂತಿದೆ. ಇಡಿ ಅಧಿಕಾರಿಗಳು ಬಾಡಿಗೆ ನಾಯಿಗಳ ಜೊತೆ ವಿಡಿಯೋ ಮಾಡಿ ತೋರಿಸಿದ್ದ ಸತೀಶ ಕೋಟಿಯಲ್ಲಿ ಮಾತನಾಡ್ತಿದ್ದವನು ಬರೀ ಕೋತಿ ಅನ್ನೋದು ಈಗ ಗೊತ್ತಾಯ್ತು. ಈಗ್ಲಾದ್ರೂ ಇವನ ಸೆಲೆಬ್ರಿಟಿಯಾಗಿ ಕರೆಸೋ ಜನರೇ ನೀವು ಫಸ್ಟ್ ಎಚ್ಚರವಾಗಿರಿ. BTV ಯಾರ ಮೇಲೂ ಸುಳ್ಳು ಹೇಳೋದೇ ಇಲ್ಲ, ಹೇಳಲ್ಲ. ಜನರನ್ನ ಎಚ್ಚರಿಸ್ತೀವಿ ಅಷ್ಟೇ, ನೀವ್ ಅದನ್ನ ಕಣ್ಬಿಟ್ಟು ನೋಡಲ್ಲ. ಈಗ ಇಡಿ ರೇಡ್ ನಲ್ಲೇ BTV ಸ್ಟೋರಿಗೆ ಸಾಕ್ಷಿ ಸಿಕ್ಬಿಟ್ಟಿದೆ ಅಲ್ವಾ? ಇವನು ಮಿಲೇನಿಯರ್ ಅಲ್ಲ, ಫ್ರಾಡ್ ಡಾಗ್ ಮಿಲೇನಿಯರ್. ನಾಯಿ ಹೆಸರು ಹೇಳ್ಕೊಂಡು ಬದುಕ್ತಿದ್ದಂತಹ ಹೈಟೆಕ್ 420 ಇವನಷ್ಟೇ. ನೀವೇನೇ ಹೇಳ್ತಿದ್ರಲ್ಲ, ಏನ್ ಸ್ಟೋರಿಗೆ ಸಾಕ್ಷಿ ಇದೆ, ಯಾವ ತರ ಸಾಕ್ಷಿ ಇದೆ, ಹೆಂಗಿದೆ, ನೀವ್ ಹೆಂಗ್ ಸ್ಟೋರಿ ಮಾಡ್ತೀರಾ ಅಂತ ಹಾಕ್ತಿದ್ರಲ್ಲ ಕಮೆಂಟು, ಸಾಕ್ಷಿ ಸಿಗ್ತಾ ಈಗ? ನಾವು ಮೊದ್ಲೇ ಹೇಳಿದ್ವಲ್ಲ, ಇವನು ಕೋತ್ ನನ್ ಮಗ, ಇವನು ನಾಯಿ ನನ್ ಮಗ, ಇವನು ನಾಯಿ ಹಿಡ್ಕೊಂಬರೋದಷ್ಟೇ 700 ರೂಪಾಯಿ 800 ರೂಪಾಯಿ ನಾಯಿ ತಗೊಂಬಂದು ಇಲ್ಲಿ ಬಿಟ್ಟು ಬಿಲ್ಡಪ್ ಕೊಡ್ತಾನೆ, ಶೋಕಿ ಕೊಡ್ತಾನೆ. ಎಲ್ಲೋ ಕಾರನ್ನ ತಗೊಂಬರ್ತಾನೆ ಬಾಡಿಗೆಗೆ 1 ಗಂಟೆಗೋ 2 ಗಂಟೆಗೋ ಕಾರನ್ನ ತಗೊಂಬಂದು ನೋಡಿ ಅಲ್ಲಿ ನಾವು ಫೋಟೋ ತೋರಿಸ್ತೀವಲ್ಲ ಆ ತರ ಶೋಕಿ ಕೊಡ್ತಾನೆ. ಬಿಲ್ಡಪ್ ನನ್ ಮಗ, ಫ್ರಾಡ್ ನನ್ ಮಗ, ವಂಚಿಸ್ತಾ ಇದ್ದಾನೆ. ಎಚ್ಚರವಾಗಿರಿ. ಶೋ ಕೊಡೋರು ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಂಡು ಕೊಡಿ ಅಂತ ನಾವು ಮೊದ್ಲೇ ಹೇಳಿದ್ವಿ. ನೀವು ನಮ್ಮ ಮಾತು ನಂಬಕ್ ತಯಾರಿರ್ಲಿಲ್ಲ. ಈಗ ಸಾಕ್ಷಿ ಸಿಕ್ತಾ? BTV ಸುಳ್ಳು ಹೇಳಲ್ಲ ಅನ್ನೋದು ಸಾಕ್ಷಿ ಸಿಕ್ತಾ? ಈಗ ಅವನ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ. ಇಡಿ ಅಧಿಕಾರಿಗಳು ಅಷ್ಟೇ. ನಮ್ಮ ಸ್ಟೋರಿ ನೋಡಿ, ಇವನೇನೋ ಕೋಟಿ ಮಾಡಿದಾನೆ, 50 ಲಕ್ಷ 1 ಕೋಟಿ ನಾಯಿ ಅಂದ್ರೆ ಇನ್ ಎಷ್ಟು GST ಅದು ಇದು ಕಟ್ಬೋದು ಅಂತ ಹೇಳಿ. ಸೊ ಕಾಸು ಕೊಟ್ರೆ ಬರ್ತೀನಿ ಅಂತ ಹೇಳ್ತಾನಂತೆ. ಇವನ್ ಸ್ಟೈಲ್ ನೋಡಿ ಜನ ಮರಳಾಗರ. ಅದೇನೋ ಹೇಳ್ತಾರಲ್ಲ ಗಾದೆ, ಜಾತ್ರೆ ಮರಳು ಜನ ಮರಳು ಅಂತ, ಹಂಗೆ ಇವನು ಮರಳು ಮಾಡಿ ಅಷ್ಟೇ. ಇನ್ನೇನು